ಮೊದಲನೇದಾಗಿ ನಿಮಗೆ ಕೇಳುವಂಥ ಪ್ರಶ್ನೆ, ನೀವು ಹಿರಿಯ ವಕೀಲರಿದ್ದೀರಿ, ಜೊತೆಗೆ ರಾಜಕಾರಣದಲ್ಲಿ ಸಾಕಷ್ಟು ಅನುಭವಿ ರಾಜಕಾರಣಿ ಅಂತಲೇ ಹೇಳ್ಬೋದು. ನಿಮಗೂ ಸಿದ್ದರಾಮಯ್ಯವ್ರಿಗೂ ಒಂದು ಸಾಮ್ಯತೆ ಇದೆ. ಸಿದ್ದರಾಮಯ್ಯನವರು ಕೂಡ ಯಾವುದೇ ವಿಚಾರಗಳನ್ನ ಮಾತಾಡುವಂಥ ಸಂದರ್ಭದಲ್ಲಿ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡ್ತಾರೆ. ಅವರನ್ನ ಬಿಟ್ಟರೆ ನೀವೇ ಅಷ್ಟು ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದು. ಇವನ್ನ ಕಾನೂನಾತ್ಮಕವಾಗಿರ್ಬೋದು, ರಾಜಕಾರಣದ ವಿಚಾರ ಇರ್ಬೋದು, ಅಥವಾ ಪ್ರತಿಯೊಂದು ದಿನ ಅಥವಾ ಡೇಟ್ ವಿಚಾರದಲ್ಲಿ ಇರ್ಬೋದು. ಸೊ ಅದು ಹೇಗೆ ಸಾಧ್ಯ ಆಯಿತು ನಿಮಗೆ ಅಂತ ನೋಡಿ. ಮೊದಲನೇದು ನಾನು ಸ್ಪಷ್ಟಪಡಿಸೋದು, ರಾಜಕಾರಣ ನನ್ನ ವೃತ್ತಿ ಅಲ್ಲ. ನನ್ನ ವೃತ್ತಿ ವಕೀಲಿ ವೃತ್ತಿ, ನನ್ನ ಪ್ರವೃತ್ತಿ ರಾಜಕಾರಣ. ನಾನು ರಾಜಕಾರಣದಲ್ಲಿ ಬರಬೇಕು ಅಂತ ಹೇಳಿ ಬಂದಂಥವನಲ್ಲ. ನಾನು ಭಾಳ ಚಿಕ್ಕವನಾಗಿದ್ದಾಗ ನನ್ನ ಹಳ್ಳಿನಲ್ಲಿ ನಡೀತಾ ಇದ್ದಂಥ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಬದುಕಿಗೆ ಬರಬೇಕಾದಂಥ ಸಂದರ್ಭಗಳು ಸೃಷ್ಟಿಯಾಯಿತು. ಅದರಲ್ಲೂ ವಿಶೇಷವಾಗಿ 1975ರಲ್ಲಿ ಏನು ರಾಷ್ಟ್ರದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಸೇರಿದಂತೆ ನನ್ನ ಊರು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ವೆಂಕಟಾಪುರದಿಂದ ನಾನು ಮತ್ತು ಸುಮಾರು 17 ಜನ, ಒಟ್ಟು 18 ಜನ ಫಸ್ಟು ನಮ್ಮನ್ನು DIR ಅಲ್ಲಿ ಬಂಧನಕ್ಕೆ ಗುರಿ ಮಾಡಿದರು. ನಂತರ 17 ಜನರನ್ನು ಬಿಟ್ಟು ನನ್ನನ್ನು ಮೀಸಾದಲ್ಲಿ ದಸ್ತಗಿರಿ ಮಾಡಿ ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಕರೆತರಲಾಗಿತ್ತು. ನಾನು ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಬರುವಂಥ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಆಗಲೇ ರಾಷ್ಟ್ರೀಯ ನಾಯಕರಾಗಿದ್ದಂಥವರು ಅನೇಕರು, ಮಧು ದಂಡವತೆ ಇರ್ಬೋದು, ಶ್ಯಾಮನಂದನ್ ಮಿಶ್ರಾ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, LK ಅದ್ವಾನಿ ಇರ್ಬೋದು, ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, AK ಸುಬ್ಬಯ್ಯನವರು ಇರ್ಬೋದು, S ಮಲ್ಲಿಕಾರ್ಜುನಯ್ಯನವರು ಇರ್ಬೋದು, PGR ಸಿಂಧ್ಯಾ, ಹೀಗೆ ಅನೇಕರು ಬೆಂಗಳೂರಿನ ಸೆಂಟ್ರಲ್ ಜೈಲಲ್ಲಿ ಇದ್ದರು. ಬಹುಶಃ ಆಗ ಅತಿ ಚಿಕ್ಕವರಲ್ಲಿ ನಾನು, ಸುರೇಶ್ ಕುಮಾರ್, ಆಮೇಲೆ ಹಾಸನದ ಪಾರಸ್ಮಲ್, ಪಟ್ಟಾಭಿ ಇನ್ನಿತರು ಇದ್ದರು. ಸೊ ಜೈಲಿನಲ್ಲಿ ಇರಬೇಕಾದ್ರೆ ಅವತ್ತೇನು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿತ್ತು. ನಮ್ಮ ಯಾವುದೇ ವಿಧವಾದಂಥ ಮೂಲಭೂತ ಹಕ್ಕುಗಳು ಅವತ್ತು ಲಭ್ಯ ಆಗ್ತಾ ಇರಲಿಲ್ಲ. ಎಲ್ಲವನ್ನೂ ಸಹ ಸಸ್ಪೆಂಡ್ ಆಗಿತ್ತು. ಅದರ ವಿರುದ್ಧ ನಾವು ಹೋರಾಟ ಮಾಡಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ನಮಗೆ ಈ ಮಹಾನ್ ಘಟಾನುಘಟಿ ನಾಯಕರುಗಳ ಸಂಪರ್ಕ ಮತ್ತು ಅವರ ವಿಚಾರಧಾರೆಯ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇತ್ತು. ಹಾಗಾಗಿ ಸಾರ್ವಜನಿಕ ಬದುಕಿನಲ್ಲಿ ಜೈಲಿಂದ 21 ಮಾರ್ಚ್ 1977 ನಾನು ಹೊರಗಡೆ ಬಂದಾದ ಮೇಲೆ, ಆಗ JP ಅವರು ಜೀವಂತವಾಗಿದ್ದರು. ಛಾತ್ರ ಯುವ ಸಂಘರ್ಷ ವಾಹಿನಿ ರಾಜ್ಯ ಸಂಚಾಲಕರನ್ನಾಗಿ JP ಅವರು ನನ್ನನ್ನು ಮತ್ತು ಶ್ರೀಮತಿ ಊರ್ಮಿಳಾ ಮರಾಠೆ ಅವರು, ಅವಾಗಿನ ಅವರು ಕುಮಾರಿ, ಸೊ ಅವರುಗಳನ್ನು ಮಾಡಿದ್ರು. ನಂತರ ನಾನು ಯುವಜನತಾ ಸೆಟಪ್ಪಲ್ಲಿ ಬಂದು ಯುವಜನತಾ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯ ಯುವಜನತಾ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ರಾಜಕೀಯ ಬದುಕನ್ನು ರೂಪಿಸ್ಕೊಂಡಂಥದ್ದು.